220 ಅಂದ್ರೆ 220cc, ಎಫ್ ಅಂದ್ರೆ. ನಮಸ್ಕಾರ ಗುರು, ನಾನು ಯಾರು ಅಂತ ನೆಕ್ಸ್ಟ್ ಹೇಳ್ತೀನಿ. ನನ್ಕಿನ ಮೊದಲು ಈ ಗಾಡಿ ಯಾವ್ದಂತ ನೋಡಿ. ಈ ಗಾಡಿ ಹೆಸರು ಹುಡುಗರು ಗೊತ್ತಿಲ್ಲದಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಈ ಗಾಡಿ ಹೆಸರು ಅವ್ನಿಗೆ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ಅವ್ನ್ ಗಂಡಸೇ ಅಲ್ಲ. ಇದೊಂದು ಗಂಡಸರ ಗಾಡಿ, ಡೆಫಿನೆಟ್ಲಿ ಮೇಲ್. This is a fastest Indian. This is a biggest Indian. This is the biggest national issue. ಈ ಗಾಡಿನ ಯಾವುದೇ ಆಂಗಲ್ ಇಂದ ನೋಡಿದ್ರು ಸೆಕ್ಸಿಯಾಗಿ ಕಾಣುತ್ತೆ. ಈ ಟಾಪ್ ವ್ಯೂ ಇಂದ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ ಅಂತ ಹೇಳೋದೇ ಬೇಡ, ಹುಡುಗರಿಗೆ ಆಟೋಮೆಟಿಕ್ ಅರ್ಥ ಆಗ್ಬಿಡುತ್ತೆ. ನನ್ಗೆ ಈ ಗಾಡಿ ನೋಡಿದಾಗೆಲ್ಲ ದರ್ಶನ್ ಅವ್ರದ್ದೊಂದು ಡೈಲಾಗ್ ನೆನಪಾಗುತ್ತೆ. ಯಾವ್ದಪ್ಪ ಅಂದ್ರೆ, ಈ AK-47 ಸ್ಟನ್ ಗನ್ನು ಡಬಲ್ ಬ್ಯಾರಲ್ ಹುಟ್ಟೋಕು ಮುಂಚೆ ಗಲಾಸಿ ಪಾಳ್ಯ ಲಾಂಗ್ ಇಂಡಿಯಾದಲ್ಲಿ RX ಆದ್ಮೇಲೆ ಅತಿ ಹೆಚ್ಚು ಫ್ಯಾನ್ಸ್ ಇರೋದು ಈ ಪಲ್ಸರ್ 220ಗೆನೆ. ಕೊಡಾಕ್ ಫಿಲ್ಮ್ ಸರ್ಮೆ ಅವ್ರು ಹೇಳಿರೋ ಪ್ರಕಾರ ವಿಷ್ಣುದಾದ ಅವರು ಯಾವುದೇ ಕ್ಯಾಮ್ರಾ ಆಂಗಲ್ ಇಟ್ರು ಹ್ಯಾಂಡ್ಸಮ್ ಆಗಿ ಕಾಣೋ ಒನ್ ಆಫ್ ದ ಇಂಡಿಯನ್ ಗ್ರೇಟ್ ಆಕ್ಟರ್ ಅಂತ. ಅದೇ ರೀತಿ ಏನಾದ್ರು ಬೈಕ್ಸ್ ಅಲ್ಲಿ ಇದನ್ನ ಅಪ್ಲೈ ಮಾಡಿದ್ರೆ ಯಾವುದೇ ಆಂಗಲ್ ಅಲ್ಲಿ ಕ್ಯಾಮ್ರಾ ಇಟ್ಟರು ಚೆನ್ನಾಗಿ ಕಾಣೋ ಏಕೈಕ ಬೇಕಂದ್ರೆ ಅದು ಪಲ್ಸರ್ 220 ಅಂತ ಆರಾಮಾಗಿ ಹೇಳ್ಬೋದು. ಆ ರೀತಿ ಏನಾದ್ರು ಅವಾರ್ಡ್ ಕೊಡ್ತೀವಿ ಅಂತಂದ್ರೆ ಪಲ್ಸರ್ 220ಗೆ ಕಣ್ಮುಚ್ಕೊಂಡು ಕೊಡಿ. ಇನ್ನು ಇದ್ರ ಸ್ಪೆಸಿಫಿಕೇಶನ್ ನೋಡ್ಬೇಕಾದ್ರೆ ನೋಡೋದೇನಿಲ್ಲ, ಓಡ್ಸ್ ನೋಡೋದೇ ಮಜಾ. ಗಾಡಿ ಭೂಮಿ ಮೇಲೆ ನಾನಿಲ್ಲ, ಮನಸ್ಸು ಕೈಗೆ ಸಿಕ್ಕಿಲ್ಲ. ಭೂಮಿ ಮೇಲೆ ನಾನಿಲ್ಲ, ಮನಸ್ಸು ಕೈಗೆ ಸಿಕ್ಕಿಲ್ಲ. ನೋಡ್ತಾಳವಳೋ ನನ್ನೇ ಕಾಟಾಳವಳೋ. ಜೀವನದಲ್ಲಿ ಸಾಯಕ್ಕಿನ ಮುಂಚೆ ಒಂದ್ಸಲ ಆದ್ರೆ ಗಾಡಿ ನೋಡ್ತೀವಿ. ಗಾಡಿ ಓಡಿಸಿದ್ದಾಯ್ತು, ಬನ್ನಿ ಸ್ವಲ್ಪ ಇದ್ರ ಸ್ಪೆಕ್ಸ್ ನೋಡ್ಕೊಂಡ್ ಬರೋಣ. 220cc ಸಿಂಗಲ್ ಸಿಲಿಂಡರು ಆಯಿಲ್ ಕೂಲ್ಡ್ ಇಂಜಿನ್. ಇದು ನಿಮ್ಗೆ ಆಯಿಲು ಇಲ್ಲಿಂದ ಸಪ್ಲೈ ಆಗಿ ಇಲ್ಲಿಂದ ಕೂಲಿಂಗ್ ಆಗಿ ನಿಮ್ಗೆ ರಿಟರ್ನ್ ಬರುತ್ತೆ ಆಯಿಲ್. ಅದಕ್ಕೆ ಇದನ್ನ ಆಯಿಲ್ ಕೂಲ್ಡ್ ಅಂತಾರೆ. ಇವಾಗ ಬರ್ತಾರೆ ಗಾಡಿಗಳಲ್ಲಿ ನಿಮ್ಗೆ ಫ್ಯೂಲ್ ಇಂಜೆಕ್ಟರ್ ಬರುತ್ತೆ, ಆದ್ರೆ ಇದ್ರು ಕಾರ್ಪೊರೇಟರ್ ಇಂಜಿನ್. 220cc ಆದ್ರೂ ನಿಮ್ಗೆ ಇದು ಯಾವುದೇ ಕಾರಣಕ್ಕೂ ವೆಯ್ಟ್ ಅನ್ಸಲ್ಲ, ಯಾಕಂದ್ರೆ ಇದಿರೋದು ಬರೀ ಕರ್ಬ್ ವೈಟ್, ಬರೀ 160 kg ಬರುತ್ತೆ ಅಷ್ಟೇ. ಈ ಗಾಡಿಲಿ ನಿಮ್ಗೆ 15 ಲೀಟರ್ ಫುಲ್ ಟ್ಯಾಂಕ್ ಕೊಡುತ್ತೆ. ಆನ್ ಆವರೇಜ್ ಆಗಿ ನಾನು 30 to 35 ಕೊಟ್ರು ಒಂದು ಫುಲ್ ಟ್ಯಾಂಕ್ ಅಲ್ಲಿ ನೀವು ಮ್ಯಾಚ್ ಅಲ್ಲಿ ವೀಕು ಒಂದು 450ರಿಂದ 500 ಕಿಲೋಮೀಟರ್ ಗಂಟ ಹೋಗ್ಬೋದು. ಗಾಡಿ ಬಗ್ಗೆ ತಿಳ್ಕೊಂಡಿದ್ದಾಯ್ತು, ಬನ್ನಿ ಇನ್ನೊಂದ್ಸಲ ಓಡಿಸಿ ನೋಡೋಣ. ಲಾಂಗು ಗಿಂಗು ಹಿಡಿಯಂಗಿಲ್ಲ, ಜೋಗಿ ಬಂದ ನಿಲ್ಲಂಗಿಲ್ಲ, ಓಡಲೆ ಏನ್ ಗುರು ಗಾಡಿ ಮಜಾ. ಚಿನ್ನ ಗಾಡಿ, 12 ವರ್ಷ ಹಳೆ ಗಾಡಿ ನೋಡ್ರಿ ಹೆಂಗ್ ಮುಗ್ತೈತಿ. ಏನಕ್ಕೆ ಹುಡುಗರು ಗಾಡಿ ಇಷ್ಟು ಇಷ್ಟಪಡ್ತಾರೆ ಅಂತ ಇದೇ ಕಾರಣ. ಇವಾಗೆಲ್ಲ ಬಿಡಿ NS ಇದೆ, ಡ್ಯೂಕ್ ಇದೆ, MT ಇದೆ, ಅದಿದೆ ಇದೆ ಅನ್ಬೋದು, ಬಟ್ ಏನು ಇಲ್ದಿರೋ ಟೈಮಲ್ಲಿ ಬಂದಿರೋಂಥ ಗಾಡಿ ಇದು. ಈ ಗಾಡಿಲಿ ಸಿಗೋಂಥ ಮಜಾ ಬರ್ಕೊಟ್ಬಿಡ್ತೀನಿ, ಇನ್ ಯಾವ ಹೊಡಿಲಿ ಸಿಗಲ್ಲ. ಈ ಹ್ಯಾಂಡ್ಲಿಂಗೇ ಮಜಾ. ಆ ಟೈಮಲ್ಲಿ ನಿಮ್ಗೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಇದರಲ್ಲಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಸಿಗ್ತಾ ಇತ್ತು. ಬೆಂಗಳೂರು ವಿಶ್ವವಿದ್ಯಾನಿಲಯ ಜ್ಞಾನ ಭಾರತಿಲಿ ಇದ್ದೀನಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಸದ್ಯಕ್ಕೆ ನಮ್ಮ ಹತ್ರ ಫೋಟೋ ಇಲ್ಲ, ಐಫೋನ್ ಅಲ್ಲೇ ಮಾಡ್ತಾ ಇದೀವಿ. ಪೆಟ್ರೋಲ್ ಖಾಲಿ ಆಯ್ತು. ಓಕೆ ಫ್ರೆಂಡ್ಸ್, ಬಾಯ್. 12 ವರ್ಷ ಮುಂಚೆನೆ ಇದರಲ್ಲಿ ನಿಮ್ಗೆ ಪ್ರೊಜೆಕ್ಟರ್ ಹೆಡ್ಲೈಟು ಆಮೇಲೆ ಟೈಲ್ ಲೈಟು ಎರಡು ಕೊಟ್ಟಿದ್ರು. ಎಲ್ಲ ಕೇಳಿದ್ದಾಯ್ತು, ಲಾಸ್ಟ್ ಎಲ್ಲ ಒಂದು ಇದ್ರದ್ದು ಎಕ್ಸಾಸ್ಟ್ ಸೌಂಡ್ ಕೇಳಲ್ಲ ಬನ್ನಿ. ಫುಲ್ ಬೇಸಿ. ಇವಾಗ ಕಲರ್ TF ಡಿಸ್ಪ್ಲೇ, ಆ ಡಿಸ್ಪ್ಲೇ, ಈ ಡಿಸ್ಪ್ಲೇ, ರೈಡಿಂಗ್ ಮಾಡಿಸು, ಅದು ಮಣ್ಣು ಮಸಿ ಅಂತ ಏನೇನೋ ಬಂದಿದೆ. ಬಟ್ ಇದನ್ನ ಒಂದ್ಸಲ ಕೀ ಆನ್ ಮಾಡಿ ನೋಡಿದ್ರೆ ಇದ್ರಷ್ಟು ಬ್ಯೂಟಿಫುಲ್ ಆಗಿ ಯಾವ TF ಡಿಸ್ಪ್ಲೇನು ಕಾಣಿಸಲ್ಲ. ಎಕ್ಸಾಸ್ಟ್ ಪೈಪ್ ನೋಡುಗರು ಏನ್ ಬ್ಯೂಟಿಫುಲ್ ಆಗಿದೆ. ನನಗೆ ಗೊತ್ತಿರೋ ಮಟ್ಟಿಗೆ 200 ಸೆಗ್ಮೆಂಟ್ ಅಲ್ಲೇ ಇಷ್ಟು ದೊಡ್ಡದು ಎಕ್ಸಾಸ್ಟ್ ಇರೋದು ಇದೇ ಗಾಡಿಗೆ ಅನ್ಸುತ್ತೆ. 12 ವರ್ಷ
ಹಳೇಗಿಸಾದ್ರೂ ಒಂದು ಚೂರು ತುಕ್ಕಿಡಿದಿಲ್ಲ, ಏನೂ ಆಗಿಲ್ಲ. 12 ವರ್ಷ ಮುಂಚೆನೆ ನಿಮಗೆ ಸ್ಟ್ಯಾಂಡ್ದು ಇಂಡಿಕೇಟರ್ ತೋರಿಸ್ತಾ ಇತ್ತು ನೋಡಿ, ಸೈಡ್ ಸ್ಟ್ಯಾಂಡ್ ಅಂತ ತೋರಿಸ್ತಾ ಇದೆ. ಇದ್ರದ್ದು ಫೀಚರ್ಸ್ ನೋಡೋಕೆ ಹೋದರೆ RPM ತೋರಿಸುತ್ತೆ, ಸ್ಪೀಡೋಮೀಟರ್ ತೋರಿಸುತ್ತೆ, ಟೋಟಲ್ ಕಿಲೋಮೀಟರ್ ರನ್ ಆಗಿ ತೋರಿಸುತ್ತೆ, ಟ್ರಿಪ್ 1 ಮತ್ತು ಟ್ರಿಪ್ 2 ಶೋ ಆಗುತ್ತೆ, ನ್ಯೂಟ್ರಲ್ ಶೋ ಆಗುತ್ತೆ. ಅದಾದಮೇಲೆ ಇಂಡಿಕೇಟರ್ ಒಂದು ಮತ್ತು RPM ರೆಡ್ ಲೈಟು ಇದಿಷ್ಟು ಕಂಪ್ಲೀಟಾಗಿ ಶೋ ಆಗ್ತಾ ಇತ್ತು ನಿಮಗೆ. 220 ಪಲ್ಸರ ನೋಡೋಕ್ಕೆ ನೋಡಿ ನೆವಿಲ್ಗಳು ಬಂದ್ಬಿಟ್ಟು ವಿಸಿಟ್ ಆಗ್ತಾ ಇದೆ.